ಈಗ ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ದಾರೆ, ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಅಂತೇಳಿ. ಅಂಬೇಡ್ಕರ್ ದ್ವೇಷಿಗಳು ಇವರೆಲ್ಲ, ಸಂವಿಧಾನ ದ್ರೋಹಿಗಳು ಈ ಸಂಘ ಪರಿವಾರದವರು. ಮೋಹನ್ ಭಗವತ್ ಯಾರು, ಯಾವ ಸಾಂವಿಧಾನಿಕ ಪದವಿನಲ್ಲಿದ್ದಾರೆ? ಅವರು RSS, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಎಲ್ಲೂ ಸಹ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಬೇಕು ಅಂದರೆ ಏನಾದರೂ ಇರಬೇಕು. RSS ಇವತ್ತು ಸಹ ಎಲ್ಲೂ ಸಹ ರಿಜಿಸ್ಟರ್ಡ್ ಬಾಡಿ ಅಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಬೇರೆ ಬೇರೆ ಮೂಲದಿಂದ ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲಿಂದ ಮಾಡ್ತಾ ಇದ್ದಾರೆ? ಮೋಹನ್ ಭಗವತ್ರವರು ಏನು ಅಂತೇಳಿ ಅವ್ರಿಗೆ ಝಡ್ ಕ್ಯಾಟಗರಿ ಕೊಟ್ಟಿದ್ದೀರಿ. ಅದೇನು, ನಾವು ತೆರಿಗೆ ಕಟ್ತಕ್ಕಂಥದ್ದು ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಕೊಟ್ಬಿಟ್ಟು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಿ. ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗುತ್ತೆ. ಆದ್ದರಿಂದ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಮೋಹನ್ ಭಗವತ್ರರು ಇರ್ಬೋದು, ಅವರು ಯಾವತ್ತೂ ಸಹ ಸ್ವತಂತ್ರ ಭಾರತದ ಸಂವಿಧಾನವನ್ನು, ತ್ರಿವರ್ಣ ಧ್ವಜವನ್ನು ಒಪ್ಪಿದವರಲ್ಲ. 1947ನೇ ಜುಲೈ ತಿಂಗಳಲ್ಲೇ ಅವ್ರು ಹೇಳಿಬಿಟ್ಟಿದ್ರು, ತ್ರಿವರ್ಣ ಧ್ವಜ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅದು ದೇಶದ ಅಶುಭ ಅಂಥೇಳಿ RSSನ ಆರ್ಗನೈಸರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಅವರ ಗೋಲ್ವರ್ಕರ್, ಇವರ ಗುರೂಜಿ, RSSನ ಮತ್ತು ಈ ಸಂಘ ಪರಿವಾರದ ಗುರೂಜಿ ಗೋಲ್ವರ್ಕರ್ ಅವರು ಹೇಳಿದರು, ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಇಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ನಾವು ಮಾಡಿದ್ದೀವಿ, ಆದ್ದರಿಂದ ಅದನ್ನು ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ನಮ್ಮದಲ್ಲ ಅಂತ ಹೇಳಿದಂಥವ್ರು. ಸಂವಿಧಾನ ಅವರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಅದು ಅದು ಮೂರ್ಖರು ಮಾತ್ರ ಹೇಳಬೇಕು. ಯಾವತ್ತೂ ಸಹ ಸಂವಿಧಾನ ಒಪ್ಪಿದಿಲ್ಲ. ಅವ್ರದ್ದು ಗುಪ್ತ ಕಾರ್ಯಸೂಚಿ ಇದೆ, ಇಡನ್ ಅಜೆಂಡಾ ಇದೆ. ಮೊನ್ನೆ ದಿಗಂತ ಪೇಪರಲ್ಲಿ ಬಂದಿತ್ತು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗಿರೋದು ನಾವು ಮೌನವಾಗಿ ಮಾಡಬೇಕನ್ನೋ, ಬಹಿರಂಗವಾಗಿ ಎಲ್ಲರೂ ಹೇಳೋದಿಲ್ಲ ಅಂತೇಳಿ ಮೋಹನ್ ಭಗವತ್ರವರು ಹೇಳಿದ್ದಾರೆ. ಆದ್ದರಿಂದ ಸಂವಿಧಾನ ಇರೋವರೆಗೂ ಸಹ ಈ ದೇಶ ಒಂದಾಗಿರುತ್ತೆ. ಯಾವತ್ತು ಸಂವಿಧಾನ ಇಲ್ಲ ಅಂದಾಗ ಈ ದೇಶ ಮೊದಲೇನಿತ್ತು 17 ಪ್ರಾಂತ್ಯಗಳು, 562 ರಾಜ ಮಹಾರಾಜರ ಥರ ಈ ದೇಶ, ಅದಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಇವರು ಭಾರತ ದೇಶದ ತಾಲಿಬಾನ್ಗಳು, ಸಂವಿಧಾನ ಒಪ್ಕೊಳ್ದೇ ಇರ್ತಕ್ಕಂಥವ್ರು. ಯಾರು ಸಂವಿಧಾನ ಒಪ್ಪೋದಿಲ್ಲ, ಯಾರು ತ್ರಿವರ್ಣ ಧ್ವಜ ಒಪ್ಪೋದಿಲ್ಲ, ಅವರು ಭಾರತದ ತಾಲಿಬಾನ್ಗಳು.